ನಮಸ್ಕಾರ ಮಂಡ್ಯ. ಏನಣ್ಣ ನಿಮ್ಮ ಹೆಸರು? ಜಗದೀಶ್ ಅವರಾ? ಏನು ಕೆಲಸ ಮಾಡ್ತೀರಾ? ಜೋರಾಗಿ ಮಾತಾಡಿ. ಹಾಂ ಹಾಂ ಹಾಂ. ಅಣ್ಣ ನಿಮ್ಮ ಹೆಸರು? ಚೆಲುವಣ್ಣ. ಅಣ್ಣ ಇಲ್ಲಿ ಇವಾಗ ಈ ಒಂದು ರೈಲ್ವೆ ಟ್ರ್ಯಾಕ್ ಪಕ್ಕ ಇಷ್ಟೊಂದು ಕಸ ಹಾಕ್ತಾವ್ರಲ್ಲ, ಏನು ಮಾಡ್ತಾಯಿದ್ದೆ ಈ ನಗರ ಪಾಲಿಕೆ ಆಗ್ಬೋದು, ಈ ಒಂದು ಸಾರ್ವಜನಿಕರು ಇಷ್ಟೊಂದು ಮಣ್ಣು ಗುಡ್ಡೆ ಎಲ್ಲ ಹಾಕವ್ರೆ. ಮೊನ್ನೆ ಏನಾಗಿತ್ತು, ಬೆಂಕಿ ಎತ್ಕೊಂಡು ಉರಿತಾಯಿತ್ತು ದಗದಾಗ. ಯಾರು ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಸರ್? ಇನ್ನೊಂದಂತ ಹೇಳೋದು ಅಂದ್ರೆ, ನಮ್ಮ ನಗರಸಭೆಯವರು ಮಾಡ್ತಾವ್ರೆ. ಅವಾಗ ವಾರಕ್ಕೊಂದ್ಸಲಿ 15 ದಿನಕ್ಕೊಂದ್ಸಲಿ ಬಂದು ಇಲ್ಲಿ ಕಳ್ಳಳಿಗೆ JCB ಬಂದಾಗ ಇದು ಮಾಡ್ತದೆ. ಆದ್ರೆ ಜನಗಳು ಏನ್ ಮಾಡ್ತಾರೆ, ನಾವ್ ಇಲ್ಲೋ ಟೈಮಲ್ಲಿ ಅವ್ರು ಬಂದು ಸುರಿಸ್ಬಿಟ್ಟು ಹೋಯ್ತಾ ಇರ್ತಾರೆ. ನಾವ್ ಇವಾಗ ಕ್ಲೀನ್ ಮಾಡಿದೀವಿ. ಈಗ ಇನ್ನ 2 ದಿನ 3 ದಿನ ಹೋಗೋ ಅಷ್ಟಕ್ಕೆ ಎಲ್ಲ ತುಂಬಿಟ್ಟಿರ್ತಾರೆ. ಜನಗಳು ನಮ್ಗೆ ಯಾವ್ದು ಸಂದರ್ಶನ ಇರ್ತಾ ಇಲ್ಲ. ಅವ್ರು ಏನೇ ಹೇಳಿದ್ರು ಅವರು ಕೇರ್ಲೆಸ್ ತಗೋತಾರೆ. ಮನೆಗೂ ಆಟೋ ಬರ್ತಿದೆ, ಎಲ್ಲ ಬರ್ತಿದೆ, ಕಸನ ಅಲ್ಲಂದ್ರಲ್ಲೇ ಬಿಸಾಕ್ತಾ ಇರ್ತಾರೆ. ಅವರು ಆ ಜನಗಳು ಸಂತೋಷಪಟ್ಟಾಗೋದು. ನಮ್ಮ ನಗರಸಭೆಯವರು, ಮೇಡಮ್ ಅವರು, ಇವರೆಲ್ಲ ಕಳಿಸ್ತಾರೆ. JCB ಎಲ್ಲ ಇಲ್ಲಿ ಎಷ್ಟು ದಿನ ಕ್ಲೀನ್ ಮಾಡ್ತಾರೆ. 15 ವಾರಕ್ಕೊಂದ್ಸಲಿ ಕ್ಲೀನ್ ಮಾಡ್ತಾ ಇರ್ತಾರೆ. ಆದ್ರೂ ಜನಗಳು ನಾವಿಲ್ಲೋ ಟೈಮಲ್ಲಿ ಬಂದ್ಬಿಟ್ಟು ಟ್ರಾಕ್ಟರ್ನಲ್ಲಿ ತಂದು ಹಾಕ್ಬಿಡೋದು, ಹಂಚುಗಳು ಹಾಕೋದು, ಮನೆಗಳ್ದಿದ್ದು ಕಸ ಕಡ್ಡಿಗಳು ಹಾಕೋದು, ಗಾರೆ ಚಕ್ಕೆಗಳು ಹಾಕೋದು, ಹಿಂಗೆ ಆಗಿ ಇಷ್ಟು ಇದಾಗಿರೋದು ಸರ್. ನೋಡಿ, ನಗರಸಭೆ ಆಗ್ಬೋದು, ನೋಡಿ ಪೌರ ಕಾರ್ಮಿಕರು ಎಲ್ಲ ಅವ್ರದ್ದು ತಮ್ಮ ಬೆಳಿಗ್ಗೆ ಇದ್ದರೆ ಕೆಲಸ ಮಾಡ್ತಾ ಇರ್ತಾರೆ, ಕಸ ಎತ್ತುತ್ತಾ ಇರ್ತಾರೆ. ಆದರೆ ಇಲ್ಲಿ ಕಲ್ಲಳ್ಳಿ ಹತ್ರ ಇಲ್ಲಿ ಇಷ್ಟು ಮಣ್ಣಿನ ಗುಡ್ಡೆಗಳು, ಮನೆ ಹೊಡೆದಿರೋಂತಹ ಹೆಂಚುಗಳಾಗ್ಬೋದು, ಮಣ್ಣುಗಳಾಗ್ಬೋದು, ಇಟ್ಟಿಗೆಗಳನ್ನ ತಂದು ಗುಡ್ಡೆ ಹಾಕ್ತಾವ್ರೆ. ದಯವಿಟ್ಟು ನಗರಸಭೆ ಇದಕ್ಕೊಂದು ಬೇರೆ ವ್ಯವಸ್ಥೆ ಕಲ್ಪಿಸ್ಬೇಕು. ಇಲ್ಲಾಂದರೆ ಕಲ್ಲಳ್ಳಿ ಕಸದ ಗುಡ್ಡೆ ಆಗ್ಬಿಡುತ್ತೆ. ಏನಂತೀರಣ್ಣ? ಹೌದಲ್ವಾ? ಒಳ್ಳೆಯದು, ನೀವು ಮಾಡ್ತಾಯಿದ್ದೀರಾ. ಸಾರ್ವಜನಿಕರು ಇದಕ್ಕೆ ಸ್ಪಂದಿಸಬೇಕು. ಇದನ್ನು ತಲುಪಿಸೋಣ ಬಿಡಿ ಅಧಿಕಾರಿಗಳಿಗೆ, ನಗರಸಭೆಗೆ ಇದನ್ನು ತಲುಪಿಸೋಣ. ಈಗಾಗಲೇ ನಾನು ಅನ್ಕೋತೀನಿ ಯಾವುದಾದ್ರು JCB ಬಂದು ಕೆಲಸ ಮಾಡ್ತೈತೆ ಇಲ್ಲಿ. ನನ್ನ ಪ್ರಕಾರ ಲಾಸ್ಟು ನಾನು ಮಾಡಿದಂಥ ವೀಡಿಯೋಗೆ ಏನಾರ ಸ್ಪಂದನೆ ಸಿಕ್ಕಿರ್ಬೋದು ಅಂತ ಅನ್ಕೋತೀನಿ. ಇಲ್ಲೆಲ್ಲ ಏನೋ ಮಾಡ್ತಾ ಇರ್ಬೋದು. ಒಳ್ಳೆಯದು, ಈ ಥರ ಆದರೆ ಸಾರ್ವಜನಿಕರಿಗೆ ಒಳ್ಳೆಯದಾಗುತ್ತೆ. ನೋಡಿ, ಈ ಮರ ಏನಾದ್ರು ಬೆಂಕಿ ಎತ್ಕೊಂಡು ಯಾರಿಗಾರು ತೊಂದರೆ, ಸಾರ್ವಜನಿಕರಿಗೆ ತೊಂದರೆ ಆದಾಗ ಬರೋದಕ್ಕಿಂತ ಈಗಲೇ ನಾವು ಮಾಡ್ಕೋಬೇಕು ಅಲ್ವಣ್ಣ? ಸರಿ ಅಣ್ಣ, ತುಂಬ ಸಂತೋಷ. ಹಿಂಗೆ ಕೆಲಸ ಮಾಡಿ, ಒಳ್ಳೆಯದಾಗಲಿ ನಿಮಗೂ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಿಮ್ಮ ಹೆಸರು? ಮಲ್ಲೇಶ್ ಅವರಾ? ಸರ್ ನೋಡಿ, ಇಲ್ಲಿ ಕಲ್ಲಳ್ಳಿ ಈ ಟ್ರ್ಯಾಕ್ ಪಕ್ಕ ಇಷ್ಟು ಮಣ್ಣು ಗುಡ್ಡೆ ಎಲ್ಲ ಬಿದ್ದೈತಲ್ಲ, ಬೆಂಕಿ ಎತ್ತಿ ಮೊನ್ನೆ ಉರಿತಾಯಿತ್ತು. ಯಾರಿಗಾರು ತೊಂದರೆ ಆದರೆ ಏನು ಮಾಡ್ತೀರಾ? ತೊಂದರೆ ಆದರೆ ಇಲ್ಲಿ ನಗರಸಭೆಯವರು ಬಂದು ಹೇಳಿದ್ದಾರೆ, ಎಲ್ಕ ಮೂಡೋದವರು ಬಂದು ಹೇಳಿದ್ದಾರೆ. ನಮ್ಮ ಜನಗಳು ಅರ್ಥ ಮಾಡ್ಕೊಳ್ತಾ ಇಲ್ಲ. ತಗೊಬಂದು ಆಗ್ತಾ ಇದ್ದಾರೆ. ನಾವು ಸಿಕ್ತವ್ರಿಗೆಲ್ಲ ಹೇಳ್ತಾ ಇದ್ದೀವಿ, ಯಾವುದು ಕೇಳ್ತಾ ಇಲ್ಲ. ರಾತ್ರಿ ತಗೊಬಂದು ಆಗ್ತದೆ. ಇದಕ್ಕೆಲ್ಲ ಏನು ಗೊತ್ತಣ್ಣ, ನಿಮ್ಮ ಇಲ್ಲೇ ಈಗ ಜಿಲ್ಲಾ ಪಂಚಾಯತಿ ಆಗ್ಬೋದು, ನಗರಸಭೆ ಆಗ್ಬೋದು, ನೀವೆಲ್ಲ ಸಾರ್ವಜನಿಕರೇ ಲೆಟ್ರು ಬರೀಬೇಕು. ಇಲ್ಲ ನೋಡಿ, ಶಾಸಕರಿಗೆ ಯಾರಿಗೆ ಆಗ್ಬೋದು, ಇದಕ್ಕೆ ಸಂಬಂಧಪಟ್ಟವ್ರಿಗೆ ನೀವು ಮಾಡಲಿಲ್ಲ ಅಂದರೆ ನೋಡಿ, ಈ ಕಲ್ಲಳ್ಳಿ ಏನು ಹೆಸರು ಬಂದ್ಬಿಡ್ತದೆ ಗೊತ್ತಾ? ಕಲ್ಲಳ್ಳಿ ಅಲ್ಲ, ಕಸದ ಗುಡ್ಡೆ ರೋಡು ಅಂತ ಬಂದ್ಬಿಡ್ತದೆ ಸರ್. ಈಗ ಯಾವುದು ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಈಗ ನಗರಸಭೆ ಈ ಹುಡುಗರುಗಳು ಪ್ರತಿದಿನ ಹೇಳ್ತಾರೆ, ಮಾಡ್ತಾ ಇದ್ದಾರೆ. ಅದನ್ನ ನಮ್ಮ ಜನಗಳು ಅರ್ಥ ಮಾಡ್ಕೊಳ್ಬೇಕು. ಹೌದು, ಯಾವುದೇ ಜಾಗ ಅದು ನಮ್ದೇ ಜಾಗ, ಸ್ವಚ್ಛವಾಗಿ ಮಡಿಕೊಳ್ಬೇಕು ಅಂದ್ಬಿಟ್ಟು ಅವ್ರು ಮಾಡ್ಕೊಳ್ತಾ ಇಲ್ಲ. ನಮ್ಮನೆ ಹೊಡೆದಾಕ್ಬಿಡೋದು, ಆ ಕಸ ತಗೊಬಂದು ಇಲ್ಲಿ ಹಾಕ್ಬಿಡೋದು. ಅಲ್ಲಿ ಚೆನ್ನಾಗಿರ್ಬೇಕು, ಇಲ್ಲಿ ಹಾಳಾಗಬೇಕು, ಹಂಗೆ ಮಾಡ್ತಾವ್ರೆ. ಅದರಿಂದ ನಮ್ಮ ಸಾರ್ವಜನಿಕರು ಇದು ಎಚ್ಚೆತ್ಕೊಂಡು ಮಾಡಬೇಕು ಅಂತ ಹೇಳ್ತೀರಾ. ನೀವೇನು ಕೆಲಸ ಮಾಡ್ತಿದ್ದೀರಣ್ಣ? ವ್ಯವಸಾಯ. ಎಲ್ಲಿರೋದು ಮನೆ? ಕಲ್ಲಳ್ಳಿನೇನಾ? ಇದು ಆಗ್ಬೇಕಾ ಕೆಲಸ? ಆಗುತ್ತೆ ಬಿಡೋಣ. ಇದನ್ನು ತಲುಪಿಸೋಂಥ ಜಾಗಕ್ಕೆ ತಲುಪಿಸೋಣ. ನನ್ನ ಪ್ರಕಾರ ನೋಡಿ, ಇವಾಗ ಅದು ನನಗೇನೋ ಹಂಗೆ ಅನ್ಕೊಂಡೆ, ಅವ್ರಿಗೆ ಮಾತಾಡಿಸ್ತೀನಿ. ಒಟ್ಟಿನಲ್ಲಿ ಇಲ್ಲಿ ಮುಂದೆನೂ ಕ್ಲೀನ್ ಆದಮೇಲೆ, ಈಗ ಮೊನ್ನೆ ಗಾಂಧಿ ಪಾರ್ಕಲ್ಲಿ ನಗರಸಭೆಯಿಂದ ಮೊಬೈಲೈಸರ್ ಅಂದ್ಬಿಟ್ಟು ಗಾಂಧಿ ಪಾರ್ಕ್ ಒಳಗಡೆ ಹೋಗೋಕ್ಕಾಯ್ತಿತ್ತ ನಗರಸಭೆಯಲ್ಲಿ? ಒಳಗಡೆ ಹೋದರೆ ಎಲ್ಲ ಸೊಲ್ಯೂಷನ್ ಹೊಡ್ಕೊಂಡು ಒಳಗಡೆನೇ ಹೋಗೋಕ್ಕಾಗಲ್ಲ, ದೊಡ್ಡ ಪಾರ್ಕು. ಬಟ್ ನಿನ್ನೆ ಏನು ಗಾಂಧಿ ಈ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಒಂದು 20 ಜನ ಮೊಬೈಲೈಸರು ಲೇಡೀಸು, ನಗರಸಭೆಯವರೇ ಅನ್ಕೋತೀನಿ, ಅವರೆಲ್ಲ ಸ್ವಚ್ಛತಾ ಅಭಿಯಾನ ಅಂದ್ಬಿಟ್ಟು ಫುಲ್ ಕ್ಲೀನ್ ಮಾಡವ್ರಣ್ಣ. ಒಂದು ಸತಿ ಹೋಗಿ ನೋಡಿ. ಈಗ ವಾಕು ಮಾಡ್ಬೋದು ನೀವು.
ಆ ಪಾರ್ಕ್ಗೆ ಒಂದು ಗಾಂಧಿ ಪಾರ್ಕ್ ಅನ್ನೋದಕ್ಕೂ ಒಂದು ಕಳೆ ಬಂದೈತೆ. ದಯವಿಟ್ಟು ನೀವು ನಿಮ್ಮ ಸ್ನೇಹಿತರೆಲ್ಲ ಹೋಗಿ ಗಾಂಧಿ ಪಾರ್ಕ್ನ ಒಂದು ಸಲ ನೋಡಿ. ಒಳಗೆ ಈಗ ವಾಕಿಂಗ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಅಲ್ಲಿ ದೇವಸ್ಥಾನನೂ ಐತೆ ಅಲ್ವಣ್ಣ? ನೋಡಿ ಆಂಜನೇಯ ದೇವಸ್ಥಾನ ಐತೆ, ಶನೇಶ್ವರ ದೇವಸ್ಥಾನ ಐತೆ, ಪೂಜೆ ಎಲ್ಲ ನಡೆಯುತ್ತೆ. ಮತ್ತು ಅಲ್ಲಿ ಒಂದು ವಾಚ್ಮನ್ ಇಡಬೇಕು, ಹೌದು. ಅದೊಂದು ವ್ಯವಸ್ಥೆ ಎಲ್ಲ ಮಾಡ್ತಾವ್ರೆ ಅಂತ ಅನ್ಕೋತೀನಿ. ಒಳ್ಳೇದಾಗಲಿ. ಎಲ್ಲ ಈಗ ಮಂಡ್ಯ ಅಭಿವೃದ್ಧಿ ಆಯ್ತೈತೆ ಎಲ್ಲ ಥರನೂ. ನಮ್ಮ ಜನಪ್ರಿಯ ಶಾಸಕರು ರವಿ ಗಣಿಗ ಗೌಡರ ಬಗ್ಗೆ ಏನು ಹೇಳ್ತೀರಣ್ಣ ನೀವು? ಸೊ ಇವೆಲ್ಲ ನೋಡ್ಬೇಕು, ಹೌದು ಬಂದು ಅಲ್ಲ ಅಧಿಕಾರಿಗಳಿಗೆ ಯಾವುದನ್ನು ಪ್ರತಿದಿನ ಅದನ್ನ ಹೇಳಿ ಈ ರೀತಿ ಐತೆ ಈ ರೀತಿ ಐತೆ ಅಂತ ಹೇಳಬೇಕು. ಎಲ್ಲ ಒಂದು ಶಾಸಕರಾಗಿ ಇದು ಬಿಟ್ರೆ ಆಗಲ್ಲ. ಎಲ್ಲ ಪ್ರತಿಯೊಂದು ಏರಿಯಾನೂ ಅವ್ರು ಬಂದು ವೀಕ್ಷಣೆ ಮಾಡಬೇಕು. ಹೌದು, ಅವ್ರು ಎಲ್ಲ ಕಡೆ ಈಗ ಮಂಡ್ಯ ಅಂದರೆ ಎಲ್ಲ ಕಡೆ ಹೋಗೋಕ್ಕಾಗಲ್ಲ. ಈ ಥರ ನೀವು ಹೇಳ್ಬೇಕಲ್ಲ, ಇರ್ತದಲ್ಲ, ನೀವು ಹೇಳ್ಬೇಕು. ಇವಾಗ ನೀವು ಇಲ್ಲಿರೋರು ಇಲ್ಲೇ ಗಣಿಗ ರವಿ ಬೆಂಬಲಿಗರು ಇರ್ತದಲ್ವಾ, ಅವ್ರಿಗೆ ಆ ಶಾಸಕರಿಗೆ ಹೇಳ್ಬೇಕು ಈ ರೀತಿ ನಮ್ಮೂರಲ್ಲಿ ಇದೆ ಅಂತ ನಮ್ಗೆ ಹೇಳ್ಬೇಕು. ಯಾರು ಹೇಳಿಲ್ಲ ಅಂದ್ರೆ ಅಣ್ಣ ಈಗ ಒಂದು ಏನು ಗೊತ್ತಾ, ಇಲ್ಲಿ ಯಾವುದೇ ಇವಾಗ ಪಕ್ಷಾತೀತವಾಗಿ JDS ಅಂತ ಹೇಳ್ತಾ ಇಲ್ಲ. ಅಲ್ಲ, ನಾನು ಹೇಳ್ತಾ ಇರೋದು JDS ಇವರು ಅಲ್ಲ. ನಮಗೆ MLA ಅಂದಮೇಲೆ ಅವ್ರು ಎಲ್ಲರಿಗೂ ಪ್ರತಿನಿಧಿನೇ, ಎಲ್ಲರೂ ಪ್ರತಿನಿಧಿ. ಪ್ರತಿಯೊಬ್ಬರಿಗೂ ಕೆಲಸ ಮಾಡ್ತಾರೆ. ಅವರು ಮಾಡ್ತಾವ್ರೆ, ನನ್ನ ಪ್ರಕಾರ ಮಾಡ್ತಾವ್ರೆ. ನೀವು ಹೇಳಬೇಕು. ಇಲ್ಲೇ ಅವರೇ ಕಲ್ಲಳ್ಳಿ ಅಂದರೆ ಅವ್ರ ಪಕ್ಕ ಎಲ್ಲಿ, ಇಲ್ಲೇ ಪಕ್ಕದಲ್ಲೇ ಬಂದಿಗೋಡ ಲೇಔಟಲ್ಲಿ ಇರೋದ್ರಿಂದ ಬನ್ನಿ ಸರ್ ಇದನ್ನು ನೋಡಿ. ಏನು ದೊಡ್ಡ ಕಷ ನೋಡಿ ಅಲ್ವಾ? ಇದನ್ನು ನಾನು ತಲುಪಿಸ್ತೀನಿ ಬಿಡಿ, ಅವ್ರಿಗೆ ತಲುಪಿಸ್ತೀನಿ ನಿಮ್ಮ ಕಡೆಯಿಂದ. ಒಳ್ಳೇದಾಗುತ್ತೆ. ನೀವು ಕೂಡ ನೋಡಿ ಮುಂದೆ ಬಂದು ಮಾತಾಡಿದ್ರಿ, ಹೌದು. ಅದರಿಂದ ಮುಂದೆ ಬಂದು ಮಾತಾಡಿ ಹೇಳಿದ್ರೇನೆ. ಯಾವುದೇ ಏರಿಯಾ ಆಗಲಿ ಅದು ಸ್ವಚ್ಛವಾಗಿದ್ದರೆ ನೋಡೋಕ್ಕೆ ಚಂದ. ಹೌದೌದು, ಇಲ್ಲ ಅಂದ್ರೆ ಅದು ಇದಿಲ್ಲ. ಒಳ್ಳೇದು ಅಣ್ಣ, ತುಂಬ ಸಂತೋಷ. ಥ್ಯಾಂಕ್ ಯು ಸರ್.